ನಮಸ್ಕಾರ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂತ ಮಾಮೂಲಿನಂತೆ ಕೇಳ್ಕೊಳ್ತಾ ಪ್ರಾರ್ಥನೆ ಮಾಡ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಈಗ ಭಾಳ ಜನ ನನಗೆ ಕೇಳ್ತಾ ಇದ್ದಾರೆ, ಕಾಮೆಂಟ್ ಬಾಕ್ಸಲ್ಲಿ ಫೋನ್ ಮಾಡಿ ಕೇಳ್ತಾರೆ, ಹೊಸ ರೆಂಟ್ ರೂಲ್ಸ್ ಬಂದಿದೆ ಸರ್, ಬಾಡಿಗೆಗೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಹೇಳಿ ಅಂತ. ಅದಿನ್ನೂ ಜಾರಿಗೆ ಬಂದಿಲ್ಲ, ತಿಳ್ಕೊಳ್ಳಿ. ನಂಬರ್ 1. ಎರಡನೇದಾಗಿ ಸೆಂಟ್ರಲ್ ಗೌರ್ಮೆಂಟ್ದವರು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ಒಂದಿಷ್ಟು ಮಾಡೆಲ್ ರೂಲ್ಸನ್ನು ಎಲ್ಲ ಗೌರ್ಮೆಂಟಿಗೂ ಕಳಿಸಿದ್ದಾರೆ. ನೀವು ನೋಡಿಬಿಟ್ಟು ಯಾವುದು ನಿಮಗೆ ಸೂಕ್ತ ಅನಿಸುತ್ತೆ ಅದು ನೋಡಿಕೊಂಡು ರೂಲ್ಸ್ ಮಾಡಿ ಅಂತ. ಈಗ ಹೊಸದಾಗಿ ರೂಲ್ಗಳನ್ನು ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಒಪ್ಕೊಂಡಿದೆ, ಯಾವ್ಯಾವ ರೂಲ್ ಮಾಡಬೇಕು ಅಂತ ಗೊತ್ತಾ. ಅದು ಕರ್ನಾಟಕ ರೆಂಟ್ ಆ್ಯಕ್ಟ್ ಇದೆಯಲ್ಲ 1999ನೇ ಇಸ್ವಿ, ಅದಕ್ಕೆ ರೂಲ್ ಆಗಿ ಬರುತ್ತದು. ಅದು ಇನ್ನೂ ಗೆಜೆಟ್ ಆಗಿಲ್ಲ. ಗೆಜೆಟ್ ಆಗದಲ್ಲಿ ಅದನ್ನು ಜಾರಿಗೆ ಬಂದಿಲ್ಲ. ಸುಮ್ಮನೆ ಅಫಿಷಿಯಲ್ಲಾಗಿ ಬರದೆ ಅದರ ಕರಡು ಪ್ರತಿನ ಇಟ್ಕೊಂಡು ಎಲ್ಲರೂ ಹೊಸ ರೆಂಟ್ ರೂಲ್ಸು ಹಂಗಂತೆ ಹಿಂಗಂತೆ ಇರ್ಬೋದು. ಅವೆಲ್ಲ ಅವ್ರು ಹೇಳ್ತಕ್ಕಂಥ ಎಲ್ಲ ವಿಷಯಗಳು ಕಾನೂನಲ್ಲಿ ಇರ್ಬೋದು, ಆದರೆ ಅದನ್ನು ಜಾರಿಗೆ ಬಂದಿಲ್ಲ. ಜಾರಿಗೆ ಬಂದರೆ ಅದು ಅಧಿಕೃತವಾದಂಥ ಕಾನೂನಾಗುತ್ತೆ. ಆಗ ನಾನು ವಿಡಿಯೋ ಮಾಡಿ ವಿವರಗಳನ್ನು ತಿಳಿಸ್ತೀನಿ, ತಲೆ ಕೆಡಿಸ್ಕೋಬೇಡಿ. ಇನ್ನೂ ಅದು ಜಾರಿಗೆ ಬಂದಿಲ್ಲ, ಇನ್ನೂ ಕರಡಾಗೆ ಉಳಿದಿದೆ, ಗೊತ್ತಾಯ್ತಾ. ಅದು ಗೆಜೆಟ್ ಆದರೆ, ಗೆಜೆಟ್ ನೋಟಿಫಿಕೇಷನ್ ಆಗಿ ಗೆಜೆಟಲ್ಲಿ ಪಬ್ಲಿಷ್ ಆದರೆ ಅದು ಕಾನೂನಾದ ಹಾಗೆ. ಆದ್ದರಿಂದ ತಾವ್ಯಾರೋ ಅದು ಜಾರಿಗೆ ಬಂದಿದೆ ಅಂತ ಭಾವಿಸಬಾರ್ದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.